ಕಾರ್ಮಿಕರ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಈ ಒಂದು ಸಮಸ್ಯೆಗೆ ಕೃಷಿ ಯಂತ್ರಗಳ ಬಳಕೆ ಕರೆಕ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಪ್ರತಿದಿನ ಕೂಲಿ ಕಾರ್ಮಿಕರನ್ನ ಹುಡುಕ್ಬೇಕು, ಅವ್ರ ಹತ್ರ ಕೆಲಸ ಮಾಡಿಸ್ಬೇಕು, ನಾವು ಕೂಡ ನಿಂತು ನೋಡಬೇಕು. ಅದರ ಜೊತೆಗೆ ಹಣ ಕೊಟ್ಟು ರೈತ ಕೂಡ ಸೋತ್ ಹೋಗಿದ್ದಾನೆ. ಈ ಒಂದು ಕಾರಣಕ್ಕೆ ಯಂತ್ರಗಳ ಕಡೆ ಮೊರೆ ಹೋಗ್ತಾ ಇದ್ದಾರೆ ರೈತರು. ಆದ್ರೆ ಸ್ನೇಹಿತರೆ, ಪುಟ್ಟ ಜಮೀನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೃಷಿ ಮಾಡ್ತಿರುವಂತ ರೈತರು ಅಥವಾ ಬಡ ರೈತನಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೆಷಿನ್ ಅನ್ನ ಖರೀದಿಸಿದ್ರೆ ಸುಖಕ್ಕಿಂತ ಕಷ್ಟನೇ ಹೆಚ್ಚು. ಸೊ ಇನ್ನೂ ಹಲವು ರೈತರಿಗೆ ಯಾವ ಬಗೆಯ ಯಂತ್ರಗಳನ್ನ ನಾವು ಬಳಸಬೇಕು, ಅದನ್ನ ಹೇಗೆ ಬಳಸೋದು ಅನ್ನೋ ಇನ್ಫಾರ್ಮೇಶನ್ ಕೂಡ ಇರೋದಿಲ್ಲ. ಕೃಷಿ ಯಂತ್ರೋಪಕರಣಗಳನ್ನ ಬಾಡಿಗೆ ಆಧಾರದಲ್ಲಿ ರೈತರಿಗೆ ನೀಡುವಂತಹ ಕೃಷಿ ಯಂತ್ರಧಾರೆ ಕೇಂದ್ರಗಳು ಈ ನಿಟ್ಟಿನಲ್ಲಿ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಎಸ್, ಇವತ್ತು ನಾನು ನಿಮ್ಗೆ ಕೃಷಿ ಯಂತ್ರಧಾರೆ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. ಸೊ ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಕೃಷಿ ಯಂತ್ರವನ್ನ ಖರೀದಿಸೋದಕ್ಕೆ ಸಾಧ್ಯವಾಗದ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರ ಕೃಷಿ ಕೆಲಸಕ್ಕೆ ಈಗ ಬಂದಿರುವಂತಹ ಹೊಸ ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ. ಇದರಿಂದ ಕೂಲಿ ಕಾರ್ಮಿಕರ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಇದರೊಂದಿಗೆ ಸಮಯ ಕೂಡ ಉಳಿತಾಯವಾಗುತ್ತೆ, ಸುಗಮವಾಗಿ ಕೆಲಸ ಕೂಡ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ಬೇಸಾಯವನ್ನ ಕೈಗೊಂಡ್ರೆ ಹೆಚ್ಚು ಪ್ರೊಡಕ್ಷನ್ ಅನ್ನ ಕೂಡ ನಾವು ಮಾಡಬಹುದು. ಸೊ ರೈತರ ಕೆಲಸ ಈಸಿ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಯೋಜನೆಯನ್ನ ತಂದಿದೆ. ಎಸ್, ಅದೇ ಕೃಷಿ ಯಂತ್ರಧಾರೆ ಯೋಜನೆ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಹೋಬಳಿ ಕೇಂದ್ರಗಳಲ್ಲಿ ಕೃಷಿ ಯಂತ್ರಧಾರೆ ಯೋಜನೆಯಡಿಯಲ್ಲಿ ಕೃಷಿ ಯಂತ್ರಗಳನ್ನ ಒದಗಿಸುತ್ತಿದೆ ಸರ್ಕಾರ. ಹೌದು ಸ್ನೇಹಿತರೆ, ಸರ್ಕಾರ ಇದನ್ನ 2014-15 ಸಾಲಿನಲ್ಲೇ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಕಡಿಮೆ ಬಾಡಿಗೆ ದರದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ಪೂರೈಕೆ ಮಾಡೋದಕ್ಕೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು ಸ್ನೇಹಿತರೆ. ಆದ್ರೆ ಎಷ್ಟೊಂದು ಜನರಿಗೆ ಈ ಯೋಜನೆ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಹಾಗಾದ್ರೆ ಈ ಕೃಷಿ ಯಂತ್ರಧಾರೆ ಸೇವಾ ಕೇಂದ್ರಗಳು ಎಲ್ಲೆಲ್ಲಿವೆ, ನೋಂದಣಿ ಮಾಡೋದು ಹೇಗೆ, ಯಾವ ಕೃಷಿ ಯಂತ್ರಗಳು ನಮ್ಗೆ ಸಿಗುತ್ತೆ, ಹಾಗೆ ಬಾಡಿಗೆ ದರ ಹೇಗೆ, ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ ಮೂಡಿರುತ್ತೆ. ಅದಕ್ಕೆ ಕಂಪ್ಲೀಟ್ ಉತ್ತರವನ್ನ ನಾನ್ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಕೃಷಿ ಉಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಕೃಷಿ ಯಂತ್ರಧಾರೆ ಕೇಂದ್ರಗಳು 2014-15 ಸ್ಟಾರ್ಟ್ ಆಗುತ್ತೆ. ಸೊ ರಾಜ್ಯ ಕೃಷಿ ಇಲಾಖೆ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಇವುಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಸೊ ಸದ್ಯ ರಾಜ್ಯದ 490 ಹೋಬಳಿ ಸ್ಥಳಗಳಲ್ಲಿ ಈ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದೆ. ಸೊ 25 ಜಿಲ್ಲೆಗಳ 164 ಹೋಬಳಿಗಳ ಕೇಂದ್ರಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಕಲಬುರಗಿಯ ಇಂಡಿಯನ್ ಸೊಸೈಟಿ ಆಫ್ ಅಗ್ರಿ ಬಿಸಿನೆಸ್ ಪ್ರೊಫೆಷನಲ್ ಸಂಸ್ಥೆ 3 ಜಿಲ್ಲೆಗಳ 11 ಹೋಬಳಿಯಲ್ಲಿ ಕೃಷಿ ಯಂತ್ರಧಾರೆ ಸೇವಾ ಕೇಂದ್ರಗಳನ್ನ ನಡೆಸ್ತಾ ಇದೆ. ಹಾಗೆ 2015-16 ಸಾಲಿನಿಂದ ಕಲಾ ಚೇತನ ಯುವ ಸಂಸ್ಥೆ ವಿಜಯಪುರದಲ್ಲಿ 7, ಪಂಜಾಬ್ನ ಮಹೀಂದ್ರಾ ಅಂಡ್ ಮಹೀಂದ್ರಾ ಲಿಮಿಟೆಡ್ 3 ಜಿಲ್ಲೆಗಳ 39 ಹೋಬಳಿಗಳಲ್ಲಿ, ಇನ್ನು ಮುಂಬೈನ ಮಹೀಂದ್ರಾ ಅಂಡ್ ಮಹೀಂದ್ರಾ ಲಿಮಿಟೆಡ್ 5 ಜಿಲ್ಲೆಗಳ 62 ಹೋಬಳಿಯಲ್ಲಿ, ಇನ್ನು ಬೆಂಗಳೂರಿನ ವಿಎಸ್ಟಿ ಲಿಮಿಟೆಡ್ 9 ಜಿಲ್ಲೆಗಳ 91 ಹೋಬಳಿಯಲ್ಲಿ, ಇನ್ನು ಜಾನ್ ಡೀರ್ ಇಂಡಿಯಾ ಲಿಮಿಟೆಡ್ 11 ಜಿಲ್ಲೆಗಳ 116 ಹೋಬಳಿಯಲ್ಲಿ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನ ನಡೆಸಿಕೊಂಡು ಬರ್ತಾ ಇದೆ. ಸೊ ಆಯಾ ಜಿಲ್ಲೆ ತಾಲೂಕಿನಲ್ಲಿರುವಂತಹ ಬೆಳೆಗಳ ಬಗ್ಗೆ ಅಧ್ಯಯನವನ್ನ ಮಾಡಿ, ಅಂದ್ರೆ ರಿಸರ್ಚ್ ಅನ್ನ ನಡೆಸಿ ಅಲ್ಲಿನ ರೈತರಿಗೆ ಯಾವ ಯಂತ್ರಗಳು ಬೇಕಾಗುತ್ತೆ, ಅವರಿಗೆ ಯಾವ ರೀತಿ ಯೂಸ್ ಆಗುತ್ತೆ, ಸೊ ಯಾವ ಸೀಸನ್ ಅಲ್ಲಿ ಯಾವ ಯಂತ್ರಗಳನ್ನ ರೈತರು ಬಳಸ್ತಾರೆ ಅನ್ನೋದನ್ನ ರಿಸರ್ಚ್ ಮಾಡಿಕೊಂಡು ಈ ಕೃಷಿ ಯಂತ್ರಧಾರೆ ಯೋಜನೆಯನ್ನ ತರ್ತಾರೆ. ಸ್ನೇಹಿತರೆ, ಆಯಾ ಜಿಲ್ಲೆ ತಾಲೂಕಿನಲ್ಲಿರುವಂತಹ ಬೆಳೆಗಳ ಬಗ್ಗೆ ಅಧ್ಯಯನ ಮಾಡಿ, ಅಂದ್ರೆ ರಿಸರ್ಚ್ ಅನ್ನ ನಡೆಸಿ ಅಲ್ಲಿನ ರೈತರಿಗೆ ಬೇಕಾಗುವಂತಹ ಯಂತ್ರಗಳನ್ನ ಅವ್ರಿಗೆ ದೊರೆಯುವಂತೆ ಕೃಷಿ ಯಂತ್ರಧಾರೆ ಮಾಡುತ್ತೆ. ಅಂದ್ರೆ ಅಲ್ಲಿನ ರೈತರಿಗೆ ಯಾವ ಸೀಸನ್ಗೆ ಯಾವ ಯಂತ್ರಗಳು ಬೇಕಾಗುತ್ತೆ, ಸೊ ಯಾವ ಕೃಷಿಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಸಂಶೋಧನೆಯನ್ನ ನಡೆಸಿ ಸೊ ರೈತರಿಗೆ ಯಂತ್ರಗಳನ್ನ ಕೊಡ್ತಾರೆ. ಇನ್ನು ರೈತರೇ, ನೀವು ಕೇಳ್ಬೋದು ಯಾವೆಲ್ಲ ಕೃಷಿ ಯಂತ್ರಗಳು ನಮಗೆ ಬಾಡಿಗೆ ರೂಪದಲ್ಲಿ ಸಿಗುತ್ತೆ ಅಂತ.
ಸೊ ಟ್ರ್ಯಾಕ್ಟರ್ ಸಿಗುತ್ತೆ, ಪವರ್ ಟಿಲ್ಲರ್ ಸಿಗುತ್ತೆ, ರೋಟರಿ ಟಿಲ್ಲರ್ ಸಿಗುತ್ತೆ, ಎಂಬಿ ನೇಗಿಲ್ ಸಿಗುತ್ತೆ, ಇನ್ನು ರೋಟಾವೈಟರ್ ಸಿಗುತ್ತೆ, ಡಿಸ್ಕ್ ನೇಗಿಲು ಆಗಿರ್ಬೋದು, ಡಿಸ್ಕ್ ಹ್ಯಾರೋ ಆಗಿರ್ಬೋದು, ನೇಗಿಲು ಆಗಿರ್ಬೋದು, ಶೂನ್ಯ ಬೇಸಾಯ ಹೊದಿಕೆ ಯಂತ್ರ ಕೂಡ ನಿಮಗೆ ಸಿಗುತ್ತೆ. ಇನ್ನು ಸಿಂಪರಣಾ ಯಂತ್ರಗಳು, ಇದರಲ್ಲೂ ಕೂಡ ಬೇರೆ ಬೇರೆಯಾದಂತಹ ಮಾಡೆಲ್ಗಳು ಸಿಗುತ್ತೆ. ಅಂದ್ರೆ ಬ್ಯಾಟರಿ ಚಾಲಿತ ಆಗಿರ್ಬೋದು, ವಿದ್ಯುತ್ ಚಾಲಿತ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಸಿಂಪರಣಾ ಯಂತ್ರಗಳನ್ನ ಖರೀದಿಸಬಹುದು ಬಾಡಿಗೆ ರೂಪದಲ್ಲಿ. ಸೊ ಬಹುಬೆಳೆ ಒಕ್ಕಣಿ ಯಂತ್ರ, ಕೂರಿಕೆ, ನರ್ಸರಿ ಟ್ರೀ, ಕಳೆ ತೆಗೆಯುವಂತ ಯಂತ್ರ, ತೂರುವ ಯಂತ್ರ, ನೆಲಕಡಲೆ ಸುಲಿಯುವಂತಹ ಒಕ್ಕಣಿ ಯಂತ್ರ, ಇನ್ನು ಕಬ್ಬು ಸ್ಟ್ರಿಪ್ಪರ್, ಅಡಿಕೆ ಸುಲಿಯುವಂತ ಯಂತ್ರ, ಕಟಾವು ಯಂತ್ರ, ಬಹುಬೆಳೆ ಕಟಾವು ಯಂತ್ರ, ಜೊತೆಗೆ ಕಾಳು ಮೆಣಸು ಬಿಡಿಸುವ ಯಂತ್ರ ಕೂಡ ಸಿಗುತ್ತೆ. ಹಾಗೆ ಪಂಪ್ ಸೆಟ್ ಆಗಿರ್ಬೋದು, ನೀರಿನ ಟ್ಯಾಂಕರ್ ಆಗಿರ್ಬೋದು, ಪೈಪ್ಗಳಾಗಿರ್ಬೋದು, ಸ್ಪ್ರಿಂಕ್ಲರ್ಗಳು, ತಳ್ಳೋ ಗಾಡಿ ಆಗಿರ್ಬೋದು, ಜೊತೆಗೆ ಅಡಿಕೆ ಅಥವಾ ತೆಂಗಿನ ಮರ ಹತ್ತುವಂತ ಯಂತ್ರ ಕೂಡ ನಿಮ್ಗೆ ಬಾಡಿಗೆ ರೂಪದಲ್ಲಿ ಸಿಗುತ್ತೆ. ಇನ್ನು ಟ್ರಾಲಿಗಳು, ಗರಕಸ, ಹೀಗೆ 44 ಬಗೆಯ ಯಂತ್ರ ಉಪಕರಣಗಳು ನಿಮ್ಗೆ ಲಭ್ಯವಿರುತ್ತೆ. ಆದ್ರೆ ಸ್ನೇಹಿತರೆ, ಇದೆಲ್ಲ ಆಯಾ ಭಾಗದ ಕೃಷಿ ಅವಶ್ಯಕತೆಗೆ ಅನುಗುಣವಾಗಿ ಉಪಕರಣಗಳು ಕೇಂದ್ರದಲ್ಲಿರುತ್ತೆ. ಇನ್ನು ರೈತರೆ, ಕೃಷಿ ಯಂತ್ರೋಪಕರಣಗಳು ನಿಮ್ಗೆ ಬಾಡಿಗೆ ರೂಪದಲ್ಲಿ ಬೇಕು ಅಂತಂದ್ರೆ ಸಮೀಪದ ಕೃಷಿ ಯಂತ್ರಧಾರೆ ಕೇಂದ್ರಕ್ಕೆ ಹೋಗಿ ಬೇಕಾದಂತ ಯಂತ್ರವನ್ನ ಮುಂಗಡ ಹಣ ಪಾವತಿಸಬೇಕು. ಅಂದ್ರೆ ನೀವು ಪ್ರೀ ಬುಕ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಒಂದು ಹೆಸರಿನಲ್ಲಿ ನೀವು ಬುಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಏಕಕಾಲದಲ್ಲಿ ಅಲ್ಲಿನ ಎಲ್ಲಾ ರೈತರಿಗೆ ಒಂದೇ ಬಗೆಯ ಯಂತ್ರಗಳು ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಯಂತ್ರಗಳ ಲಭ್ಯತೆಯನ್ನ ನೋಡಿಕೊಂಡು ನಿಮ್ಗೆ ಬಾಡಿಗೆ ರೂಪದಲ್ಲಿ ಕೊಡ್ತಾರೆ. ಸೊ 1 ವಾರ ಮುಂಚಿತವಾಗಿ ನೀವು ಬುಕ್ ಮಾಡಬೇಕಾಗತ್ತೆ. ಸೊ ಯಂತ್ರೋಪಕರಣ ಬಾಡಿಗೆ ದರ ಹಾಗೆ ಲಭ್ಯವಿರುವಂತಹ ಯಂತ್ರಗಳ ಪಟ್ಟಿಯನ್ನ ಎಲ್ಲಾ ಕೃಷಿ ಯಂತ್ರಧಾರೆ ಕೇಂದ್ರದಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಚಾರ್ಟ್ ಅನ್ನ ಹಾಕಿರ್ತಾರೆ. ಎಷ್ಟಕ್ಕೆ ಎಷ್ಟು ಬಾಡಿಗೆ, ಎಷ್ಟು ದಿನ ಮುಂಚಿತವಾಗಿ ನೀವು ಬುಕ್ ಮಾಡಬೇಕು, ಎಲ್ಲವನ್ನ ಕಂಪ್ಲೀಟ್ ಮಾಹಿತಿಯನ್ನ ಅಲ್ಲಿ ಹಾಕಿರ್ತಾರೆ. ಸೊ ಇತರ ಕಡೆಗಳಲ್ಲಿ ದೊರೆಯುವಂತಹ ಯಂತ್ರಗಳಿಗೆ ಹೋಲಿಸಿದ್ರೆ ಇಲ್ಲಿ ಬಾಡಿಗೆ ತುಂಬಾ ಕಡಿಮೆ ಕೂಡ ಹೌದು. ಇನ್ನು ರೈತರು, ಕಾರ್ಮಿಕರ ಸಮಸ್ಯೆಯಿಂದ ಕೃಷಿಗೆ ಅವಶ್ಯಕ ಯಂತ್ರಗಳನ್ನ ಖಾಸಗಿ ವ್ಯಕ್ತಿಗಳಿಂದ ಹೆಚ್ಚಿನ ಬಾಡಿಗೆಯನ್ನ ಕೊಟ್ಟು ತಗೊಳ್ತಾರೆ. ಅಂದ್ರೆ ಪ್ರೈವೇಟ್ ಕಂಪನಿ ಆಗಿರ್ಬೋದು, ಇಲ್ಲಿ ಸಾಕಷ್ಟು ಬಾಡಿಗೆಯನ್ನ ಕೂಡ ಚಾರ್ಜ್ ಮಾಡ್ತಾರೆ. ಆದ್ರೆ ಬಾಡಿಗೆ ಕೇಂದ್ರದಲ್ಲಿ ನೀವು ಒಮ್ಮೆ ನೋಂದಾಯಿಸಿಕೊಂಡ್ರೆ ಯಂತ್ರಗಳನ್ನ ಕಳಿಸಿಕೊಡುವಾಗ ಅದರ ಜೊತೆಗೆ ನುರಿತ ಚಾಲಕರನ್ನ ಕೂಡ ನಿಮ್ ಜೊತೆ ಕಳಿಸ್ಕೊಡ್ತಾರೆ. ಸೊ ಯಂತ್ರ ನಿಮ್ಮ ಗದ್ದೆಗೆ ಇಳಿದ ನಂತರ ಬಾಡಿಗೆ ನೀಡಬೇಕಾದಂತಹ ಒಂದು ಟೈಮ್ ಸ್ಟಾರ್ಟ್ ಆಗುತ್ತೆ. ಸೊ ಸಮಯದ ಲೆಕ್ಕಾಚಾರವನ್ನ ಕೂಡ ಆ ಯಂತ್ರವನ್ನ ಯಾರು ಚಲಾಯಿಸ್ತಾರೋ ಅವರೇ ನೋಡ್ಕೊಳ್ತಾರೆ. ಸೊ ಎಷ್ಟೊತ್ತಿಗೆ ನೀವು ಸ್ಟಾರ್ಟ್ ಮಾಡಿದ್ರೆ, ಎಷ್ಟೊತ್ತಿಗೆ ಎಂಡ್ ಆಯ್ತು, ಇವೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡೋದು ಅವರೇ. ಸೊ ಚಾಲಕನಿಗೆ ಕೂಡ ನೀವು ಹಣ ನೀಡಬೇಕಾದಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಕೆಲವೊಂದು ಚಾಲಕ ರಹಿತ ಯಂತ್ರಗಳು, ಅಂದ್ರೆ ನಾವೇ ಬಳಸಬಹುದಾದಂತಹ ಡೀಸೆಲ್ ಪಂಪ್ ಆಗಿರ್ಬೋದು, ಗರಗಸ ಆಗಿರ್ಬೋದು, ಸ್ಪ್ರೇಯರ್ ಆಗಿರ್ಬೋದು, ಇವುಗಳೆಲ್ಲ ಯಂತ್ರೋಪಕರಣಗಳನ್ನ ನಾವು ಬಳಕೆ ಮಾಡಿದ ನಂತರ ಯಾವಾಗ ನಾವು ಕೇಂದ್ರಕ್ಕೆ ರಿಟರ್ನ್ ಕೊಡ್ತೀವೋ ಅವಾಗ ಬಾಡಿಗೆಯನ್ನ ಕೂಡ ನಾವು ಕಟ್ಟಬೇಕಾಗತ್ತೆ. ಇನ್ನು ರೈತರೇ ನೀವು ಕೇಳಬಹುದು, ನಾವು ಒಮ್ಮೆ ಬುಕ್ ಮಾಡಿದ ನಂತರ ನಮ್ಗೆ ದಿನ ಏನೋ ಬದಲಾವಣೆ ಮಾಡಬೇಕಾಗತ್ತೆ ಅಥವಾ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು? ಸೊ ಸ್ನೇಹಿತರೆ, ಕಾತರಿಸಿದ ದಿನಾಂಕದಿಂದ ಉಪಕರಣ ಬೇಕಾಗುವ ದಿನಾಂಕದವರೆಗಿನ ಅವಧಿಯಲ್ಲಿ ಸೇವೆಯ ದಿನವನ್ನ ನೀವು ಹಿಂದೂಡಬಹುದು ಅಥವಾ ಸೇವೆಯ ದಿನದಿಂದ 15 ದಿನಗಳವರೆಗೆ ನೀವು ಮುಂದೂಡಲೂಬಹುದು. ಆದ್ರೆ 15 ದಿನಗಳಿಗಿಂತ ಹೆಚ್ಚಾದಲ್ಲಿ ನೀವು ಯಾವಾಗ ಬುಕ್ ಮಾಡಿರ್ತೀರೋ ಅದನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಸೊ ನೀವು ಹೊಸ ಪ್ರಕ್ರಿಯೆಯಿಂದ ಮತ್ತೆ ಶುರು ಮಾಡಬೇಕಾಗುತ್ತೆ. ಸೊ ನೀವು ಪ್ರೀ ಬುಕ್ ಮಾಡಿದಂಥದ್ದನ್ನ ಮತ್ತೆ 15 ದಿನ, ಅಂದ್ರೆ ನಂಗೆ ಬೇಗ ಬೇಕು ಅನ್ನುವಂಥದ್ದನ್ನ ಹೇಳ್ಬೋದು, ಅಥವಾ ಮುಂದೆ 15 ದಿನ ಒಳಗೆ ಬೇಕಾದ್ರೂ ಮಾಡ್ಬೋದು. ಬಟ್ 15 ದಿನಗಳ ನಂತರ ನೀವು ಮತ್ತೆ ಬುಕ್ ಮಾಡೋ ಹಾಗಿಲ್ಲ. ಸೊ ಸ್ಟಾರ್ಟಿಂಗ್ ಸ್ಟೆಪ್ ಇಂದ ಹೇಗೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಮತ್ತೆ ನೀವು ಹೊಸ ಪ್ರಕ್ರಿಯೆಯಿಂದ ಶುರು ಮಾಡಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ನೀವು ಪ್ರೀ ಬುಕ್ ಮಾಡಿರ್ತೀರಾ, ಆದ್ರೆ ಆ ಯಂತ್ರ ಬೇಡ, ಕ್ಯಾನ್ಸಲ್ ಮಾಡಬೇಕು ಆ ಸೇವೆಯನ್ನ ಅಂತಂದ್ರೆ ಸುಮಾರು 72 ಗಂಟೆಗಳವರೆಗೆ ನೀವು ಕಾದರಿಸಿದ್ರೆ, ಅಂದ್ರೆ 72 ಗಂಟೆಗಳ ಮುಂಚೆ ನೀವು ಹೇಳಿದ್ರೆ, ಕ್ಯಾನ್ಸಲ್ ಮಾಡಿದ್ರೆ 100% ದರವನ್ನ ನಿಮ್ಗೆ ರಿಟರ್ನ್ ಕೊಡ್ತಾರೆ. ಸೊ ಸೇವೆಯ 48 ಗಂಟೆಗಳವರೆಗೆ ತಿಳಿಸಿದ್ರೆ, ಸೊ 48 ಅವರ್ಸ್ ಮುಂಚಿತವಾಗಿ ನೀವು ತಿಳಿಸಿದ್ರೆ 75% ಕೊಡ್ತಾರೆ. ಇನ್ನು 24 ಗಂಟೆಗಳಿಗಿಂತ ಮುಂಚೆ ಹೇಳಿದ್ರೆ 50% ರಿಟರ್ನ್ ಕೊಡ್ತಾರೆ. ಇನ್ನು ಸೇವೆಯ ದಿನ, ಅಂದ್ರೆ ನಿಮ್ಗೆ ಯಾವಾಗ ಒಂದು ಮೆಷಿನ್ ಬೇಕು ಅಂತ ಹೇಳಿದಿರೋ, ಸೊ ಪ್ರೀ ಬುಕ್ ಮಾಡಿರ್ತೀರೋ ಆ ದಿನಾನೇ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತಂದ್ರೆ ಆ ಒಂದು ಹಣವನ್ನ ನಿಮ್ಗೆ ರಿಟರ್ನ್ ಕೊಡೋದಿಲ್ಲ. ಸೊ ಅದೇ ದಿನದಲ್ಲಿ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತಂದ್ರೆ ರಿಟರ್ನ್ ಸಿಗೋದಿಲ್ಲ.
ಸೊ ಸ್ನೇಹಿತರೆ, ಯಂತ್ರಗಳ ಬಾಡಿಗೆ ದರವನ್ನ ಮಾರ್ಕೆಟ್ ದರಕ್ಕಿಂತ 20% 50% ಕಡಿಮೆ ದರದಲ್ಲಿ ನಿಮಗೆ ನಿಗದಿ ಮಾಡಲಾಗುತ್ತೆ ಈ ಒಂದು ಕೇಂದ್ರದಲ್ಲಿ. ಇನ್ನು ಸ್ನೇಹಿತರೆ, ಈ ಒಂದು ಕೃಷಿ ಯಂತ್ರಧಾರೆ ಯೋಜನೆಯಲ್ಲಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ಇದೆ. ಅದೇನಪ್ಪಾ ಅಂದ್ರೆ, ಯಂತ್ರಗಳನ್ನ ನೀವು ನೋಂದಾಯಿಸಿದ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡಬೇಕು. ಯಾವ ಕಾರಣಕ್ಕೆ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರೋ ಅದೇ ಕಾರಣಕ್ಕೆ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಸೊ ದುರುಪಯೋಗ ಪಡಿಸ್ಕೊಂಡ್ರೆ ಸಮಿತಿಯ ನಿರ್ಧಾರದಂತೆ ರೈತರ ಮೇಲೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಸೊ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಾಗಿರ್ಬೋದು, ತಕರಾರು, ಸರ್ಕಾರಿ ಸ್ಥಳದಲ್ಲಿ ಯಂತ್ರಗಳನ್ನ ಬಳಕೆ ಕೂಡ ಮಾಡುವಂತಿಲ್ಲ. ಸೊ ಅನುಮತಿ ಇಲ್ಲದೆ ಯಾವುದೇ ಯಂತ್ರವನ್ನ ಬೇರೆಯವರಿಗೆ ವರ್ಗಾಯಿಸುವಂತಿಲ್ಲ. ಸೊ ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಕೃಷಿ ಯಂತ್ರಧಾರೆ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟೆ. ಸೊ ಎಲ್ಲಿಂದ ನೀವು ಆ ಯಂತ್ರವನ್ನ ತಗೊಳ್ಬೇಕು, ಬಾಡಿಗೆ ರೂಪದಲ್ಲಿ ಹೇಗೆ ತಗೊಳ್ಬೇಕು, ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೇಕು, ಸೊ ಯಾವೆಲ್ಲ ಮಿಷಿನ್ಸ್ಗಳು ನಿಮ್ಗೆ ಸಿಗುತ್ತೆ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ಇದು ನಿಮ್ಗೆ ಯೂಸ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಸ್ನೇಹಿತರೆ, ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಅಲ್ಲಿ ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ಗಳು ನಿಮ್ಗೆ ಸಿಗುತ್ತೆ. ಸೊ ಈಸಿಯಾಗಿ ನೀವು ಕೂಡ ಕೃಷಿಯನ್ನ ಸ್ಟಾರ್ಟ್ ಮಾಡಬಹುದು, ಒಳ್ಳೆ ಆದಾಯವನ್ನ ಕೂಡ ಗಳಿಸಬಹುದು. ಸೊ ಮತ್ಯಾಕ್ ತಡ, ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸೊ ನಾನು ಹೋಗಿ ಬರ್ತೀನಿ. ಟಾಟಾ, ಬೈ ಬಾಯ್.